ಮನೆ ದೇವರಿಗೆ ಪೂಜೆ ಮಾಡಿ ಬರೋಣ ಅಂತ ತಾಯಿ ಮಗಳು ಹೋಗಿದ್ರು. ವಾಪಸ್ ಬರುವಷ್ಟರಲ್ಲಿ ಮಧ್ಯರಾತ್ರಿ 12:30 ಆಗಿತ್ತು. ಇನ್ನೇನು 10 ಹೆಜ್ಜೆ ಹಾಕಿದ್ರೆ ಸೇಫ್ ಆಗಿ ಮನೆ ಸೇರ್ತಾ ಇದ್ರು. ಆದ್ರೆ ಅಷ್ಟೊತ್ತಿಗೆ ಅದೆಲ್ಲಿಂದ ಬಂದೋ ಗೊತ್ತಿಲ್ಲ. ಬಂದವನೇ ಆ ಮಹಿಳೆಯ ಕತ್ತು ಸೀಳಿ ರಕ್ತ ಚಿಮ್ಮಿಸಿ ಬಿಟ್ಟಿದ್ದಾನೆ. ಮಧ್ಯರಾತ್ರಿ ಬಂದ ಆ ಹಂತಕ ಯಾರು? ಪಾರ್ವತಮ್ಮನನ್ನ ಕೊಂದಿದ್ದೇಕೆ ಅಂತ ಗೊತ್ತೇ ಆಗಿಲ್ಲ. ಆದ್ರೀಗ ಪೊಲೀಸರ ತನಿಖೆಯಿಂದ ಆರೋಪಿ ಸಿಕ್ಕಿ ಬಿದ್ದಿದ್ದು ಆ ಕುಟುಂಬ ಬೆಚ್ಚಿ ಬಿದ್ದಿದೆ. ಊರಲ್ಲಿ ಹಬ್ಬ ಇತ್ತು. ಸಂಜೆಯಿಂದಲೇ ಊರವರೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. 50 ವರ್ಷದ ಪಾರ್ವತಮ್ಮ ಹಾಗೂ ಮಗಳು ಅರ್ಪಿತಾ ಸಹ ಮನೆ ದೇವರಿಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗಿ ಮನೆಗೆ ಹಿಂದಿರುಗಿದ್ರು. ವಾಪಸ್ ಬರುವಾಗ ಸಮಯ ಮಧ್ಯರಾತ್ರಿ 12:30 ಆಗೋಗಿತ್ತು. ರಸ್ತೆಯಲ್ಲಿ ಅಷ್ಟು ಬೆಳಕಿರ್ಲಿಲ್ಲ. ಜನಗಳು ಎಲ್ಲ ಮುಂದೆ ಹೋಗ್ಬಿಟ್ಟಿದ್ರು. ಹೇಗೋ ನಡೆದುಕೊಂಡು ಬಂದವರೇ ಮನೆ ಹತ್ತತ್ರ ತಲುಪಿದ್ರು. ಇನ್ನೇನು 10 ಹೆಜ್ಜೆ ಇಟ್ರೆ ಪಾರ್ವತಮ್ಮ ಅವರ ಮನೆ ಇತ್ತು. ಅಷ್ಟರಲ್ಲಿ ಮಗಳು ಅರ್ಪಿತಾ ಮನೆ ಬಂತು ಸ್ವಲ್ಪ ವೇಗವಾಗಿ ಮನೆ ಕಡೆ ನಡೆದುಕೊಂಡು ಹೋದ್ರು. ವಯಸ್ಸಾಗಿದ್ದ ಪಾರ್ವತಮ್ಮ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಇದ್ರು. ಆಗ್ಲೇ ನೋಡಿ, ಚಂಗನೆ ಹಾರಿ ಬಂದ ಹಂತಕ ಏಕಾಏಕಿ ಪಾರ್ವತಮ್ಮನ ಮೇಲೆ ಮೃಗದಂತೆ ಎರಗಿದ್ದ. ಮಂಕಿ ಕ್ಯಾಪ್ ಹಾಕಿ ಮುಖಕ್ಕೆ ಟವಲ್ ಸುತ್ತಕೊಂಡಿದ್ದ, ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ದ ಹಂತಕ ಪಾರ್ವತಮ್ಮನ ಕತ್ತು ಸೀಳಿ ರಕ್ತ ಚಿಮ್ಮಿಸಿದ್ದ. ಅಷ್ಟೊತ್ತಿಗೆ ಪಾರ್ವತಮ್ಮ ಕಿರುಚಿದ ಸದ್ದು ಕೇಳಿ ಮಗಳು ಅರ್ಪಿತಾ ವಾಪಸ್ ಓಡ್ ಬಂದಿದ್ದಾಳೆ. ಅರ್ಪಿತಾ ಓಡಿ ಬರ್ತಿದ್ದಂತೆ ಪಾರ್ವತಮ್ಮನ ಕತ್ತಿಗೆ ಚಾಕು ಹಾಕಿದ್ದ ಹಂತಕ ನೆಲಕ್ ಬಿಟ್ಟು ಅಲ್ಲಿಂದ ಓಡ್ ಹೋಗ್ತಾನೆ. ಕಣ್ಣ ಮುಂದೆ ಅಮ್ಮನಿಗೆ ಚಾಕು ಹಾಕಿದ್ದನ್ನ ನೋಡಿದ ಮಗಳು ಏನಾಯ್ತು ಯಾರು ಅಂತ ಯೋಚನೆ ಮಾಡುವಷ್ಟರಲ್ಲಿ ಪಾರ್ವತಮ್ಮನ ದೇಹ ತಣ್ಣಗಾಗಿತ್ತು. ನೈಟು 12 ಗಂಟೆಗೆ ಮಂದೇವ್ರು ಮಾಡ್ಕೊಬರೋಕ್ಕಿಂತ ಕಾಲೆತ್ತಕ್ಕೆ ಹೋಗಿದ್ದೆ ಸರ್. ಹೋಗಿ ಪೂಜೆನೂ ಮಾಡ್ಕೊಂಡು ಮನೆ ಹತ್ರನೂ ಬಂದು, ಮನೆ ಇನ್ನೂ ಅಷ್ಟು ದೂರ ಸೇತುವೆ ಇಷ್ಟು. ನಮ್ಮಮ್ಮ ನಡ್ಕೊ ಬರ್ತೈತಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಮುಂದೆ ಹೋದ ಸರ್. ಅಷ್ಟೇ ಬಂದು ನಾನು ಯಾವನ್ ಬಂದು ಏನೋ ಹಾಕೋದೆಕು ಹಿಂಗಂದ. ನಮ್ಮ ಮಮ್ಮಿಯೋ ಅಪ್ಪಲೋ ಅಂತಾಗಲೇ ನಾವು ಹಿಂದೆ ತಿರ್ಗ ನೋಡಿದ್ದು. ನಮ್ಮಮ್ಮ ಅಷ್ಟೊತ್ತಿಗೆ ಬಿದ್ದೋಗಿದ್ಲು. ನಾವು ಗೊತ್ತಿಲ್ಲ ಕೂದವನೆ ಅಂತ ಚೈನ್ ಹಿಂಗೆ ಎತ್ಕೊಂಡವನೆ ಸರವ ಅಂದ್ಬಿಟ್ಟು ಓಡೋದು ಅವ್ನು ಹಿಡಿಯೋಕ್ಕೆ. ಬರೋಷ್ಟೊಳಗೆ ಬಂದು ನೋಡ್ತೀವಿ ನಮ್ಮ ಮಮ್ಮಿ ಕತ್ತ ಕೂತಿ ಮನಗ್ಸಾರೆ ಸರ್. ಒಬ್ಬನ್ನೇ ನಾನು ನೋಡಿದ್ದು, ಬ್ಯಾಗ್ ಮಾತ್ರ ಕಂಡಿದ್ದು ಅಷ್ಟೇ, ನಂಗೆ ಇನ್ನೇನು ಕಾಣಿಸಿಲ್ಲ. ಬ್ಯಾಗ್ ಮಾತ್ರ ಕಂಡಿದ್ದು, ಓಡೋಗ್ಬೇಕಾದ್ರೆ ನೆಗದ್ನಲ್ಲ ಅವಾಗ ಮಾತ್ರ ಕಾಣಿಸಿದ್ದವನು ಅಷ್ಟೇ. ಇನ್ಯಾರೂ ಕಾಣಿಸಿಲ್ಲ ನನಗೆ. ನಾನು ನನ್ನ ತಮ್ಮ ನನ್ನ ಮಗ ಅಷ್ಟೇ. ಗೊತ್ತಾಯ್ತಲ್ಲ ಇನ್ನೇನು ಇಷ್ಟೇ ದೂರ ಸರ್ ಮನೆ, ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಮುಂದೆ ಬಂದೆ ನಾನು ಅಷ್ಟೇ. ಮಧ್ಯರಾತ್ರಿ ಆಗೋಗಿತ್ತು. ಮನೆ ಸೇರಿದ್ರೆ ಸಾಕಪ್ಪ ಅಂತ ಒಂದೇ ಸಮನೆ ಬರ್ತಾ ಇದ್ದವರು ಹಿಂದೆ ಯಾರು ಬರ್ತಿದ್ದಾರೆ ಅಂತಾನು ನೋಡಿರ್ಲಿಲ್ಲ. ನೋಡಿದಾಗ ಯಾರು ಕಾಣಿಸಲಿಲ್ವಂತೆ. ಆದ್ರೆ ಮನೆ ಹತ್ತತ್ರ ಬರ್ತಾ ಇದ್ದಂಗೆ ಅದೆಲ್ಲಿಂದ ಬಂದೋ ಗೊತ್ತಿಲ್ಲ. ಚಾಕುವಿನಿಂದ ಕತ್ತು ಸೀಳಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಮೊದಲೇ ಹೇಳಿದಂತೆ ಕತ್ತಲು ಕವಿದಿತ್ತು. ಸುತ್ತಮುತ್ತ ಜನರು ಇರ್ಲಿಲ್ಲ. ಒಂಟಿ ಹೆಂಗಸು ಅವನನ್ನ ಹಿಡಿದುಕೊಳ್ಳೋಕ್ಕೂ ಆಗಿಲ್ಲ. ಕ್ಯಾಪ್ ಹಾಕಿದ್ದ, ಜರ್ಕಿನ್ ಧರಿಸಿದ್ದ, ಮುಸುಕುಧಾರಿಯಾಗಿ ಬಂದಿದ್ದ ಅನ್ನೋದು ಬಿಟ್ರೆ ಬೇರೆ ಯಾವ ಸುಳಿವು ಸಿಕ್ಕಿಲ್ಲ. ಖುದ್ದು ಅರ್ಪಿತಾ ಬಳಿಯೂ ಬಂದೋನ್ ಯಾರು, ಕೊಂದಿದ್ದೇಕೆ ಅನ್ನೋದ್ರ ಬಗ್ಗೆ ಯಾವ ಉತ್ತರವೂ ಇಲ್ಲ. ಸರ್ 1 ಗಂಟೆ ರಾತ್ರಿ ಸರ್, ಯಾರೂ ಇಲ್ಲ ಸರ್. ಇಲ್ಲ ಸರ್, ಅವರೆಲ್ಲ ಮೇಲ್ಗಡೆ ಪೂಜೆ ಮಾಡ್ಕೊಂಡು ಆಲ್ರೆಡಿ ಹೊರಟೋಗಿದ್ರು. ಆವಾಗ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೆ ಸರ್. ಹಿಂದೆಗಡೆ ಯಾರು ಬಂದದ್ದು ಕಾಣಿಸಿಲ್ಲ ನಮಗೆ. ಅಲ್ಲಿಂದ ಜಾಪಂದಲ್ಲಿ ಕರ್ಕೊಬಂದೆ, ಏನೂ ಇಲ್ಲ ಸರ್, ಏನೂ ಇಲ್ಲ. ಜಾಪಂದಲ್ಲಿ ಅಲ್ಲಿಂದ ಕರ್ಕೊಬಂದೆ. ಇನ್ನಿಷ್ಟೇ ದೂರ ಮನೆ ಅಂತ ಬಾ ಮಮ್ಮಿ ಅಂದ್ಬಿಟ್ಟು ಅದೇ ಸರ್. ನಾನು ಹೋದೆ, ನಮ್ಮ ಮಮ್ಮಿ ಬರ್ತಾಳೆ ಅಂದ್ಬಿಟ್ಟು. ಈ ಸಂಬಂಧ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪಾರ್ವತಮ್ಮನನ್ನ ಕೊಂದವರು ಯಾರು ಅನ್ನೋದನ್ನ ಬೆನ್ನತ್ತಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಎಲೆಕೆರೆ ಗ್ರಾಮದಲ್ಲಿ ಮೊನ್ನೆ 11ನೇ ತಾರೀಕು ರಾತ್ರಿ ಸುಮಾರು ಒಂದು 12:30ರಿಂದ 1 ಗಂಟೆ ಸಮಯದಲ್ಲಿ ಒಂದು ಹೆಂಗಸು ಮತ್ತು ಆಕೆಯ ಮಗಳು ಒಂದು ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಆ ಮನೆಯ ಹತ್ತಿರನೇ ಇನ್ನೊಂದು ಮನೆಯಿಂದ ಒಂದು 50 ಮೀಟರ್ ದೂರದಲ್ಲಿ ಯಾವ ಒಬ್ಬ ವ್ಯಕ್ತಿ ಬಂದು
ಮಂಕಿ ಕ್ಯಾಪೆಲ್ಲ ಹಾಕ್ಕೊಂಡಿರ್ತಾನೆ. ಮಂಕಿ ಕ್ಯಾಪ್ ಹಾಕ್ಕೊಂಡು ಆಕೆ ಏನು ಹೆಂಗಸಿದ್ದಾಳೆ ಅವಳಿಗೆ ಹಿಂದಿನಿಂದ ಬಂದು ಚಾಕುಯಲ್ಲಿ ಕೂಯ್ದು ಅಲ್ಲಿಂದ ಓಡೋಗಿರ್ತಾನೆ ಅಂತ ಹೇಳ್ತಾರೆ. ಮತ್ತು ಆ ಹೆಂಗಸನ್ನು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಆಕೆ ಪ್ರಾಣ ಬಿಟ್ಟಿರ್ತಾಳೆ. ಈ ಒಂದು ಪ್ರಕರಣದ ಮಾಹಿತಿ ನಮಗೆ ತಿಳಿದ ಮೇಲೆ ನಾವೊಂದು ದೂರನ್ನು ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೋತೀವಿ. ಮಗಳ ಮುಂದೆ ತಾಯಿಯನ್ನ ಕೊಂದಿದ್ದ ಕೇಸ್ಗೆ ಟ್ವಿಸ್ಟ್. ಹೆಣ್ಣು ಕೊಟ್ಟ ಅತ್ತೆಯನ್ನ ಕೊಂದಿದ್ದ ಕಿರಾತಕ ಅಳಿಯ. ಹೌದು, ಪಾರ್ವತಮ್ಮನನ್ನ ಬೇರೆ ಯಾರೂ ಕೊಂದಿರ್ಲಿಲ್ಲ. ತನ್ನ ಮಗಳನ್ನ ಮದುವೆಯಾಗಿದ್ದ ಅಳಿಯನೇ ಕೊಲೆ ಮಾಡಿದ್ದ. ಸುಮಾರು ಅರ್ಧ ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಬಂದಿದ್ದ ಅಳಿಯ ಕಾಂತರಾಜು ಸೇಡಿಂದ ತನ್ನ ಅತ್ತೆಯ ಪ್ರಾಣ ತೆಗೆದಿದ್ದ ಅನ್ನೋ ವಿಚಾರ ಬಯಲಾಗಿದೆ. ಈ ಏನು ಹೆಣ್ಮಗಳಿಗೆ ಮದುವೆ ಆಗಿರುತ್ತೆ, ಅವಳು ಕೆಲವು ವರ್ಷಗಳಿಂದ ತನ್ನ ಗಂಡನನ್ನು ಬಿಟ್ಟು, ಸುಮಾರು 1.5 ವರ್ಷದಿಂದ ಗಂಡನನ್ನು ಬಿಟ್ಟು ಬಂದು ತಾಯಿ ಮನೆಯಲ್ಲಿ ವಾಸವಾಗಿರ್ತಾಳೆ. ಅವಳಿಗೆ ಮಗು ಕೂಡ ಇರುತ್ತೆ ಒಂದು. ಹೀಗಿದ್ದಾಗ ನಿನ್ನೆ ದಿನ ಏನು ಈ ಇನ್ಸಿಡೆಂಟ್ ನಡೀತು, ಈ ಕಾರಣ ಯಾರು ಅಂತ ತನಿಖೆ ಮಾಡಿದಾಗ ನಮಗೆ ತಿಳಿದು ಬಂದಿದೆ ಅಂದರೆ, ಏನು ಈ ಮೃತ ಮಹಿಳೆ ಇದ್ದಾಳೆ ಆಕೆ ಅಳಿಯ ಅಂದರೆ ಮಗಳ ಗಂಡನೇ ಈ ಕೃತ್ಯವನ್ನು ಎಸಗಿರೋದಾಗಿ ನಮಗೆ ತಿಳಿದು ಬರುತ್ತೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಯಲೆಕೆರೆಯಲ್ಲಿ ಅರ್ಪಿತಾ ಎನ್ನುವ ಯುವತಿಯ ಜೊತೆ ಕಾಂತರಾಜು ಮದುವೆಯಾಗಿದ್ದ. ಆದ್ರೆ ಗಂಡ ಹೆಂಡತಿ ನಡುವೆ ಜಗಳ ಉಂಟಾಗಿ ಗಂಡನನ್ನ ಬಿಟ್ಟು ಬಂದಿದ್ದ ಅರ್ಪಿತಾ ಕಳೆದ 1.5 ತಿಂಗಳಿಂದ ತಾಯಿ ಮನೆಯಲ್ಲೇ ಇದ್ಲಂತೆ. ತನ್ನ ಹೆಂಡತಿ ಗಂಡನ ಮನೆ ಬಿಟ್ಟು ತವರು ಮನೆ ಸೇರೋಕೆ ಅತ್ತೆ ಪಾರ್ವತಮ್ಮನೇ ಕಾರಣ. ಆಕೆಯಿಂದಲೇ ತನ್ನ ಪತ್ನಿ ಮನೆಗೆ ಬರ್ತಿಲ್ಲ ಅಂತ ಕೋಪಗೊಂಡಿದ್ದ ಕಾಂತರಾಜು ಹೆಣ್ಣು ಕೊಟ್ಟ ಅತ್ತೆಯ ಕಥೆಯನ್ನೇ ಮುಗಿಸಿದ್ದಾನೆ. ಅದಕ್ಕಾಗಿ ಪ್ಲಾನ್ ಮಾಡಿಕೊಂಡಿದ್ದ ಕಾಂತರಾಜು ಹಬ್ಬದ ದಿನ ಪೂಜೆಗೆಂದು ಹೋಗಿದ್ದಾಗ ತನ್ನ ಕಾರ್ಯವನ್ನ ಸಾಧಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈ ಘಟನೆ ನಡೆದ ಬಳಿಕ ತನ್ನ ಊರಿಗೆ ಹೋಗಿ ತನಗೆ ಏನೂ ಗೊತ್ತಿಲ್ಲದಂತೆ ತನ್ನದೇ ಮನೆಯಲ್ಲಿ ಉಳಿದುಕೊಂಡಿದ್ದ. ಆದ್ರೆ ಪೊಲೀಸರು ಸುಮ್ಮನೆ ಬಿಡಬೇಕಲ್ವಾ? ಅನುಮಾನದ ಹಿನ್ನೆಲೆ ಅಳಿಯನನ್ನ ವಿಚಾರಿಸಿದ್ದಾರೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ವಿಚಾರಣೆ ವೇಳೆ ಕಾಂತರಾಜುನೇ ಅತ್ತೆಯನ್ನ ಕೊಂದ ಸತ್ಯವನ್ನ ಹೊರಹಾಕಿದ್ದಾನೆ. ಏನು ಇವರು ಪೂಜೆ ಮಾಡ್ತಿರ್ತಾರೆ, ಪೂಜೆ ಮಾಡೋದನ್ನ ಹಿಂದೆಯಿಂದ ಫಾಲೋ ಮಾಡ್ಕೊಂಬಂದು ಮನೆ ಹತ್ರ ಈ ರೀತಿ ಮಾಡಿರ್ತಾನೆ. ಮತ್ತು ಕಾರಣ ಏನು ಅಂತ ಕೇಳಿದಾಗ, ನನ್ನ ಹೆಂಡತಿ ಈ ರೀತಿ ಆಗಲಿಕ್ಕೆ ಹಾಳಾಗಲಿಕ್ಕೆ ಮತ್ತು ನಮ್ಮ ಸಂಸಾರ ಹಾಳಾಗಲಿಕ್ಕೆ ಆಕೆ ತಾಯಿನೇ ಕಾರಣ ಅಂತ ಹೇಳಿ ಈ ಕೊಲೆ ಮಾಡೋದಾಗಿ ಅವನು ಈಗ ಒಪ್ಕೊಂಡಿರ್ತಾನೆ. ಸಂಸಾರ ಅಂದಮೇಲೆ ಜಗಳ ಆಗುವುದು ಸಹಜ. ಅದರಲ್ಲೂ ಅತ್ತೆ ಮನೆಯವರು ತವರು ಮನೆಯವರು ಅಂದಮೇಲೆ ಒಂದೆರಡು ಮಾತು ಜಾಸ್ತಿನೇ ಇರುತ್ತೆ. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಇಂಥ ಘನಘೋರ ಘಟನೆಗಳು ನಡೆದ್ಬಿಡುತ್ತವೆ. ಎನಿವೆ, ಆರೋಪಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವಿಚಾರಣೆಯನ್ನ ಮುಂದುವರಿಸಿದ್ದಾರೆ.